ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನ ಬಾಕಿ ಇದೆ. ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಇದ್ದರೆ, ಸಾಕಷ್ಟು ಸಮಾಜದಲ್ಲಿ ನಡೀತಾ ಇರೋ ಟ್ರೆಂಡ್ಗಳ ಬಗ್ಗೆ, ಟಾಪಿಕ್ ಬಗ್ಗೆ, ವೈರಲ್ ಕಂಟೆಂಟ್ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ, ಅವರ ಒಂದು ನ್ಯೂಮರಾಲಜಿ ಪ್ರಕಾರ ಏನಾಗುತ್ತೆ, ಏನು ನಡಿಬೋದು ಅಂತ ಕೇಳ್ತಿ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಫಸ್ಟ್ನೇ ಪ್ರಶ್ನೆನೇ ಬಿಗ್ ಬಾಸ್ದು. ಯಾಕೆಂದರೆ ಟ್ರೆಂಡಲ್ಲಿದೆ, ಫಿನಾಲೆ ಕೆಲವು ದಿನ ಬಾಕಿ ಇದೆ. ಸೊ ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು, ನಿಮ್ಮ ಸಪೋರ್ಟ್ ಯಾರಿಗೆ? ಬಿಗ್ ಬಾಸ್ ಅಂತ ಬಂದಾಗ ಇನ್ನು ಸ್ವಲ್ಪ ದಿನ ಇದೆ ಅದು ರಿಸಲ್ಟು. ಸೊ ನನ್ನ ಪ್ರಕಾರ ಲೀಡಿಂಗಲ್ಲಿರೋದು ಇವಾಗ ಗಿಲ್ಲಿ ಅವರು ಇರ್ತಾರೆ, ಮತ್ತು ಅಶ್ವಿನಿ ಅವ್ರು ಇರ್ತಾರೆ, ಕಾವ್ಯ ಅವರು ಇದ್ದಾರೆ. ಸೊ ನನ್ನ ಪ್ರಕಾರ ಅಶ್ವಿನಿ ಅವ್ರು ಗೆದ್ದರೆ ಚೆನ್ನಾಗಿರುತ್ತೆ. ಅಶ್ವಿನಿ ಅವ್ರು ಗೆಲ್ಬೋದು ಅಂತ ಹೇಳ್ತೀನಿ. ಸೊ ಗಿಲ್ಲಿನೂ ಬರ್ತಾರೆ, ಬಟ್ ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ನನ್ನ ಒಂದು ರಿಸಲ್ಟ್. ಅಂದರೆ ಇವಾಗ ಏನಂತಂದರೆ, ಗಿಲ್ಲಿ ಎಂಟರ್ಟೈನ್ಮೆಂಟ್ ಒಂದು ಕೊಡೋ ಉದ್ದೇಶದಿಂದ ಸಾಕಷ್ಟು ಜನ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಸೊ ನೀವು ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ಹೇಳ್ತೀರಾ. ಸೊ ಯಾವ ಥರ ಇದು ಅಂತ ಒಂದು ಚಾನ್ಸ್ ಇದೆಯಾ ಅಂತ? ಅಂದರೆ ಒಂದು ಕಾಂಪಿಟೇಟರ್ ಆಗಿ ನೋಡಿದಾಗ ಅಶ್ವಿನಿ ಅವರು ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ, ಆದ್ರೂ ಈ ಒಂದು ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ ಎಲ್ಲದರಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ಮತ್ತು ಏನು ಮಾತಾಡ್ತಾರೆ ಅಂದರೆ ಒಂದು ಪ್ರೌಡಾಗಿದ್ದಾರೆ ಅಂತ ಅರ್ಥ.